ಅಳತೆ ಮಾಡುವಂತ ತೂಕದಲ್ಲಿ ಎಂತೆಂತ ಮೋಸ ನಡೆಯುತ್ತೆ. ಆ ಮೋಸ ಮಾಡೋದು ಮ್ಯಾನುಫ್ಯಾಕ್ಚರ್ ಲೆವೆಲ್ ಅಲ್ಲೇ ಆಗ್ತಿದೆ ಅನ್ನೋದ್ರ ಇಂಚು ಮಾಹಿತಿಯನ್ನ ಕೊಡ್ತೀನಿ. ಎಸ್, ಇವತ್ತು ವಿಜಯ್ ಟೈಮ್ಸ್ ತೂಕದ ಯಂತ್ರದಲ್ಲಿ ಮೋಸ ಮಾಡೋ ಮಾಫಿಯಾ ಬೆನ್ನು ಹತ್ತಿದೆ. ಉಪನಿರ್ದೇಶಕರಾದ ಮಂಜುನಾಥ್ ಅವರ ನೇತೃತ್ವದ ತಂಡ ನಮ್ಮ ಜೊತೆ ಹೊರಮಾವು ಮುಖ್ಯ ರಸ್ತೆಯಲ್ಲಿ ದಾಳಿಗೆ ಇಳದೇ ಬಿಡ್ತು. ಕಾರ್ಯಾಚರಣೆಯ ಆರಂಭದಲ್ಲೇ ಬಿಗ್ ಶಾಪ್. ಲಂಚ ಕೊಡಲು ಮಾಡ್ತಿದ್ದಂತೆ ಮೋಸ. 50 ಕೆಜಿ ಇಟ್ಟಿದ್ದೀರಾ, ಬರೀ 33 ಕೆಜಿ 750 ಗ್ರಾಮ್ ಬರ್ತಿದೆ ಸರ್. 33 ಕೆಜಿ 750 ಅಷ್ಟೇ. ನೋಡಿ ಎಂಥ ತೂಕದ ಮೋಸ ಅಂತಂದ್ರೆ 50 ಕೆಜಿನ ಆಫೀಸರ್ಸೇ ಇಲ್ಲಿ ಇಟ್ಟಿದ್ದಾರೆ. ಆಫೀಸರ್ಸನ್ನೇ ವೇಟಿಂಗ್ ಮೆಷಿನ್ ಇಟ್ಟಿದ್ದಾರೆ. ಆದರೆ ಇಲ್ಲಿರೋದು 33 ಕೆಜಿ 750 ಗ್ರಾಮ್ ಅಷ್ಟೇ. ಏನಣ್ಣ ಇದು 17 ಕೆಜಿ ಹೊಡಿಯೋದಂದ್ರೆ ತಮಾಷೆನ ಹಗಲ್ದವ್ರು ನೋಡಿ ತಲೆನೇ ಹೊಡಿಯುತ್ತೀವಿ. ಹಂಗಲ್ಲ ಮೇಡಮ್, ನಾವು ಒಬ್ಬರಿಗೆಲ್ಲ ಈಗ ಪೊಲೀಸವ್ರು ಬಂದರೆ ಡೈಲಿ ಬಂದರೆ 50 ರೂಪಾಯಿ ಕೊಡ್ಬೇಕಾ, ತಿಂಗ್ಳಿಗಾದ್ರೆ 1,000 ರೂಪಾಯಿ ಕೊಡ್ಬೇಕಾ? ನಾವು ಹೊಟ್ಟೆ ಪಾಡಿಗೆ ಏನೋ ಬಾಡಿಗೆ ಕಟ್ಟಬೇಕು. 2 ರೂಪಾಯಿ ಅಂದರೆ ಯಾರು ಕಮ್ಮಿ ಹೇಳಿದ್ರೆ ಯಾರು ಹಾಕಲ್ಲ. ಈಗ ನಾವು ಇಲ್ಲೇ ಇರ್ತೀವಿ ತಿಂಗ್ಳ ಗಂಟ. ಈಗ ಕರೆಕ್ಟಾಗಿ ಹೇಳಿದ್ರೆ ಈಗ 30 ರೂಪಾಯಿ ಇದೆಯಾ, 25 ರೂಪಾಯಿ ಹಾಕ್ತೀನಿ ಅಂದ್ರೆ ಯಾರು ಹಾಕೋದೇ ಇಲ್ಲ, ವ್ಯಾಪಾರನೂ ಆಗೋದಿಲ್ಲ. ಈಗ ಬಾಡಿಗೆ ನಾವು ಕಟ್ಟಬೇಕು. ನಮ್ಮ ಹೊಟ್ಟೆ ಬಾಡಿಗೆ ಏನು ಮಾಡೋದು ಮೇಡಮ್? ಏನ್ ಮಾಡ್ತೀರಾ ತೂಕದಲ್ಲಿ? ಏನ್ ಮಾಡ್ತೀರಾ? ಹೆಂಗ್ ಚೇಂಜ್ ಮಾಡ್ತೀರಾ? ಅದು ಹೆಂಗೆ ನಮ್ಗೆ ಗೊತ್ತಿಲ್ಲ. ಸ್ಕೇಲ್ ಕೊಡೋರು ಮಾಡ್ಕೊಡ್ತಾರೆ. ಅದು ಏನು ಈ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಅವರು, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಫ್ಯಾಕ್ಟ್ರಿ ಅವರು ನಿಮ್ಗೆ ಈ ರೀತಿ ಚೇಂಜ್ ಮಾಡಿ ಕೊಡ್ತಾರಾ? ಏನೋ ಗೊತ್ತಿಲ್ಲ, ನಮ್ಗೆ ಕೊಟ್ಟಿದ್ರು ಅವರು. ಸ್ಕೇಲ್ ಕೊಡು ಅಂತ ಕೇಳಿದ್ದೆ, ಕೊಟ್ಟಿದ್ದಾರೆ. ಸ್ಕೇಲ್ ಕೊಟ್ಟು ನೀವು ಕೇಳದೆ ಅವ್ನು ಕೊಟ್ಬಿಟ್ನಾ? ಅದ ಹೆಂಗೆ? ನಮ್ಗೆ ಗೊತ್ತಿಲ್ಲ ಮೇಡಮ್, ಇದು ಕೊಟ್ಟಿರೋದು ಅವ್ರು ಕೊಟ್ಟಿರೋದು ಹಂಗೆ ಮೇಡಮ್. ನಿಮ್ಗೆ ಗೊತ್ತಿಲ್ವಾ ತೂಕದಲ್ಲಿ ಸಮಸ್ಯೆ ಇದೆ ಅಂತ? ಆಮೇಲೆ ಹೇಳಿದ ಮೇಲೆ ನಮ್ಗೆ ಗೊತ್ತಾಯ್ತು. ಕೇಳಿದ್ದೆ ಈ ತರ ಆಗಿದ್ದಾನ ಒಂದ್ ಈಗ ತೂಕ ಕೊಟ್ಟರು ಆಫೀಸರ್ಸ್ ಇರ್ತಾರಲ್ಲ, ಹೌದು ಗೊತ್ತು ಸರ್ ಮೇಡಮ್. ಈಗ ನಾವು ಒಬ್ಬರಿಗೆ ಇದೆಯಲ್ಲ, ಪೊಲೀಸ್ ಅವ್ರಿಗೂ ಹೋಗುತ್ತೆ. ಈಗ ಡೈಲಿ ಬರೋರಿಗೆ 50 ರೂಪಾಯಿ ಹೋಗುತ್ತೆ, ಎಲ್ಲದಕ್ಕೂ ಹೋಗುತ್ತಲ್ಲ. ಇವರಿಗೆ ವೇಟ್ ಅಂಡ್ ಮೆಷರ್ ಅವರಿಗೂ ಕೊಟ್ಟಿದ್ದೀರಾ? ವೆಯ್ಟ್ ಮಿಷಿನ್ ಅವರಿಗೆ 8,000 ಕೊಟ್ಟಿದ್ದೀನಲ್ಲ ಮೇಡಮ್. ಅದು ಅಲ್ಲ ರೀ, ಇದು ತೂಕ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಏನಾದ್ರು ಕೊಡ್ತೀರಾ? ಅವ್ರಿಗಿಲ್ಲ, ಅವ್ರಿಗೆ ಕೊಡಲ್ಲ. ಮತ್ತೆ ಇಷ್ಟು 17.5 ಕೆಜಿ ಅಂದ್ರೆ ಏನ್ ಸರ್ ಇದು? ಭಾಳ ಮೋಸ ಇದೆ ಮೇಡಮ್, ಭಾಳ ಮೋಸ ಇದೆ. ನಾವು ನಿಜವಾಗ್ಲೂ ಇದ್ರು ಪಬ್ಲಿಕ್ಕಿಗೆ 50 ಕೆಜಿ ತೂಕ ಮಾಡಿದಾಗ ಬರೀ 33 ಕೆಜಿ ಬಂದರೆ ಭಾಳ ಮೋಸ ಇದೆ. ಇವ್ರು ತಗೊಳ್ಳುವಾಗ ಹೆಚ್ಚಿಗೆ ತೂಕ ಇರೋದನ್ನ ಕಡಿಮೆ ತೋರಿಸೋ ಥರ ಮಾಡ್ತಾರೆ. ಅದೇ ರೀತಿ ಇವ್ರು ಕೊಡುವಾಗ ಕಡಿಮೆ ಕೊಟ್ಟು ಹೆಚ್ಚು ಮಾಡೋ ಥರ ಆಲ್ಟರ್ನೇಟಿವ್ ಮಾಡ್ತಾರೆ. ತಪ್ಪಿದೆ, ಇದೆಲ್ಲ ಮೋಸ ಇದೆ. ಅಂದ್ರೆ ನೋಡಿ, ಈಗ ನಾವು ಈ ರೀತಿ ಒಂದು ಸ್ಯಾಂಪಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಈ ಹಿಂದೆ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಕೂಡ ಸಮಸ್ಯೆ ಬಂತು ಅಂತ ಹೇಳ್ಕೊಂಡು ನಾವು ಆಫೀಸರ್ಸ್ ಅನ್ನೇ, ಮಾಪನ ಮತ್ತು ತೂಕ ಇಲಾಖೆಯವರೇ ಆಫೀಸರ್ಸ್ ಅನ್ನೇ ಕರ್ಕೊಂಡು ಬಂದು ಅವ್ರದ್ದೇ 50 ಕೆಜಿಯ ತೂಕವನ್ನು ಕಲ್ಲನ್ನು ಇಟ್ಟಿದ್ವಿ. ಇಟ್ಟಾಗ 17.5 ಕೆಜಿ ಡಿಫ್ರೆನ್ಸ್ ಬರುತ್ತಂತಂದ್ರೆ ಗ್ರಾಹಕರಿಗೆ ಎಷ್ಟು ಮೋಸ ನಡೆಯುತ್ತೆ. ಇಂಥ ಒಂದು ಗುಜರಿ ಅಂಗಡಿಯಲ್ಲಿ ಈ ರೀತಿ ಮೋಸ ಆಗ್ತಿದೆ ಅಂದ್ರೆ ಇನ್ನು ಬೇರೆ ಬೇರೆ ಕಡೆ ಎಷ್ಟು ಮೋಸ ನಡೀತಿರಬಹುದು? ಇವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ ಲಂಚ ಕೊಡ್ತಿದ್ದೀನಿ ನಾವು ದಿನ, ಆ ಲಂಚದ ಇದನ್ನ ತೂಕ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ತೂಕದಲ್ಲಿ ಸಮಸ್ಯೆ ಮಾಡ್ತಿದೀವಿ ಅಂತ. ಆದ್ರೆ ನಿಮ್ಗೆ ಭಯ ಅನ್ಸಲ್ವಾ? ಭಯ ಅನ್ಸಿದೆ ಮೇಡಮ್. ಏನ್ ಮಾಡೋದು ಈಗ, ಹೊಟ್ಟೆ ಪಾಡಿಗೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಯಾರು ಏನ್ ಮಾಡೋದು? ರೀತಿ ಮೋಸ ಮಾಡ್ಬೇಕು ಅಂದ್ರೆ ಕರೆಕ್ಟ್. 17.5 ಕೆಜಿ ಅಂದ್ರೆ ಏನ್? 1 ಕೆಜಿ 2 ಕೆಜಿ ಅರ್ಧ ಕೆಜಿ ಓಕೆ ಗೊತ್ತು ಮೇಡಮ್. ಈಗ ನಾನೇ ಕರೆಕ್ಟಾಗಿ ತೂಕ ಹಾಕೊಂಡು ಮಾಡಿದ್ರಣ ಯಾರು ಬರಲ್ಲ ಮೇಡಮ್. ಕರೆಕ್ಟಾಗಿ ಈಗ ಅಲ್ಲೇ 30 ರೂಪಾಯಿ ಕೊಡ್ತಾರೆ, ಅಲ್ಲಿ ಕರೆಕ್ಟಾಗಿ ಐತೆ. ಅವ್ರದ್ದು 30 ರೂಪಾಯಿ ಕೊಡ್ತಾರೆ. ಈಗ ಅವ್ರಿಗೆ ಲೆಕ್ಕ ನಮಗೆ ಕೊಟ್ಟರೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಂದು ಅವ್ರದ್ದು ಕರೆಕ್ಟ್, ನಾವು ಅಲ್ಲಿಗೆ ಹಾಕ್ಬೇಕು, ನಾವು ತಗೊಂಡೋಗಿ ಅವ್ರಿಗೆ ಹಾಕ್ಬೇಕು. ಈಗ ನಾವು ತಗೊಂಡೋಗಿ ಅವ್ರಿಗೆ ಹಾಕಿ ಅನ್ಸಲ್ಲ ಮೋಸ ಅಂತ ಅನ್ಸ್ತಾ ಇಲ್ಲ? ಮೋಸ ಅಂತ ಅನ್ಸಿದೆ ಮೇಡಮ್. ಏನು ಮಾಡೋದು, ಹೊಟ್ಟೆ ಪಾಡಿಗೆ ಮಾಡಲೇಬೇಕು. ಇಲ್ಲಾಂದರೆ ಪೊಲೀಸ್ ಅವ್ರಿಗೆ ಕೊಡಬೇಕಲ್ಲ, ತಿಂಗಳಿಗೆ 1,000 ರೂಪಾಯಿ ಕೊಡಬೇಕು. ಡೈಲಿ ಬರೋರಿಗೆ 50 ರೂಪಾಯಿ ಕೊಡಬೇಕು. ಎಲ್ಲಿಂದ ಕೊಡೋದು? 1 ರೂಪಾಯಿ 2 ರೂಪಾಯಿ ಇಟ್ಕೊಂಡ್ರೆ ಬರೋದು ಅವ್ರಿಗೆ ಹೋಗ್ಬಿಡ್ತದೆ. ಮತ್ತೆ ಬಾಡಿಗೆ ಹೆಂಗೆ ಕಟ್ಟೋದು? ನೀವೇ ಹೇಳಿ ಮೇಡಮ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಗಾಂಧಿ ಅಂತ. ಎಷ್ಟು ವರ್ಷದಿಂದ ಮಾಡ್ತೀವಿ? ಈಗ ಒಂದು 2 ವರ್ಷದಿಂದ. 2 ವರ್ಷದಿಂದ 17.5 ಕೆಜಿನೇ ಮಾಡ್ತಾ ಇಲ್ಲ, ಕರೆಕ್ಟ್ ಕೇಳಿಕ್ಕಿದ್ದೆ. ಈಗ 1 ವರ್ಷದಿಂದ ಹೆಂಗೆ ಮಾಡ್ತಾ ಇದ್ದೀನಿ. ಅವನಿಗೆ ನೀವು ಮ್ಯಾನಿಪುಲೇಟ್ ಮಾಡಿದವನಿಗೆ, ಟ್ಯಾಂಪರ್ ಮಾಡಿದವನಿಗೆ ಏನು ಕೊಟ್ಟಿಲ್ಲ ನೋಡಿ. ಟ್ಯಾಂಪರ್ ಇದು ಹೋದ್ರೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾರೆ ಅಷ್ಟೇ. ಈಗ ಅಧಿಕಾರಿಗಳು ಸೀಲ್ ಹಾಕ್ಬೇಕಲ್ರಿ? ಅವರು ನಿಮ್ಮ ತೂಕನ ನೋಡ್ಕೊಂಡು ಮಾಡಿ ಸೀಲ್ ಎಲ್ಲ ನೋಡಿ ಸೀಲ್ ಹಾಕಿ ಹೆಂಗೆ ಸೀಲ್ ಹಾಕ್ತಾರೆ? ಏನೋ ಗೊತ್ತಿಲ್ಲ ಮೇಡಮ್. ಸೀಲ್ ಹಾಕಿ ಹೋಗಿದ್ರೆ ಬಿಲ್ ಕೊಟ್ಟಿದ್ದಾರೆ. ತೂಕದಲ್ಲಿ ಮೋಸ ಮಾಡ್ತಾ ಇದ್ರೆ ತಪ್ಪು, ಅದು ತಪ್ಪು. ಆದರೆ ಯಾರು ಇನ್ಸ್ಪೆಕ್ಷನ್ ಕನ್ಸರ್ನ್ ಅಥಾರಿಟಿ ಇರ್ತಾರೆ ಅವರು ಲಂಚಕೋರರು, ಅದನ್ನ ಸರಿಯಾದ ಶಿಕ್ಷೆ ಕೊಡಬೇಕು. ಅವ್ರು ಕೊಡಲ್ಲ, ದುಡ್ಡು ಇಸ್ಕೊಂಡು ಬಿಟ್ಬಿಡ್ತಾರೆ. ಇದು ಹೌದು, ಇಲ್ಲಾಂದ್ರೆ ಕರಪ್ಷನ್ ಇರ್ತಾ ಇರಲಿಲ್ಲ.
ಕರಪ್ಷನ್ ಹೊಟ್ಟೋಗೋದು. ಇವರೇ ಅಫಿಷಿಯಲ್ಸ್ ಲಂಚಕೋರು. ಆಟೋ ಗ್ಯಾಸು ಲೀಟ್ರ್ ಲೆಕ್ಕ ಹೆಂಗೆ ಹಾಕಿಸ್ತೀವ ಅದು ಕರೆಕ್ಟಾಗಿ ಬರುತ್ತೆ. 200 300 ಈ ಥರ ಅಮೌಂಟ್ ಲೆಕ್ಕ ಹಾಕಿಸ್ತೀರ ಅದ್ರಲ್ಲಿ ರೀಡಿಂಗ್ ಕಮ್ಮಿ ಬರುತ್ತೆ. ಇವಾಗ 300 ರೂಪಾಯಿಗೆ ಹಾಕ್ಸಿರ 50 ರೂಪಾಯಿ ರೀಡಿಂಗ್ ಕಮ್ಮಿ ಬರುತ್ತೆ. ಲೀಟ್ರ್ ಲೆಕ್ಕ ಹಾಕ್ಸಿರ ಕರೆಕ್ಟಾಗಿ ಬರುತ್ತೆ. ಗ್ಯಾಸ್ ಇದ್ರೆ ಆಟೋ ಗ್ಯಾಸು ಬಂದು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.